ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾ ದೇವಿ 87 ವರ್ಷ ವಯಸ್ಸಾಗಿತ್ತು. ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸರೋಜಾ ದೇವಿ ಅವರು. ಬೆಂಗಳೂರಿನಲ್ಲಿ ಇದೀಗ ಸಾವನ್ನಪ್ಪಿದ್ದಾರೆ. ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಮೃತದೇಹವನ್ನು ಅವರ ಮನೆಗೆ ರವಾನೆ ಮಾಡಲಾಗುತ್ತೆ. ಮಲ್ಲೇಶ್ವರಂನಲ್ಲಿ ಅವರ ನಿವಾಸ ಇದೆ. ಸಾರ್ವಜನಿಕ ದರ್ಶನಕ್ಕೆ ಕೆಲ ಹೊತ್ತುಗಳ ಕಾಲ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅವರ ಪತಿ ಹರ್ಷ ಸಮಾಧಿ ಪಕ್ಕದಲ್ಲೇ ಸರೋಜಾ ದೇವಿ ಅವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. 82 ವರ್ಷ ವಯಸ್ಸಾಗಿತ್ತು. ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು, ಸೈ ಅನ್ನಿಸ್ಕೊಂಡಿದ್ರು. ನಮ್ಮ ಸ್ಯಾಂಡಲ್ವುಡ್ನ ಹಿರಿಯ ಕೊಂಡಿ ಮತ್ತೊಂದು ಕಳಚಿ ಹೋಗಿದೆ ಅನ್ನೋದು ನಿಜಕ್ಕೂ ಹೃದಯ ವಿದ್ರಾವಕ ಘಟನೆ. ಅಭಿನಯಿಸಿದಂತಹ ಚಿತ್ರಗಳನ್ನು ನಾವು ಗಮನಿಸಿಕೊಳ್ಳೋದಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಅಮರಶಿಲ್ಪಿ ಜಕಣಾಚಾರಿ, ಕಥಾಸಾಗರ, ಬಬ್ರುವಾಹನ ಇಂತಹ ಹಲವಾರು ಅದ್ಭುತವಾದಂತಹ ಸಿನಿಮಾವನ್ನು ಕೊಟ್ಟಂಥವರು ಸರೋಜಾ ದೇವಿಯವರು. ಭಾಗ್ಯವಂತರು, ಆಷಾಢಭೂತಿ, ಶ್ರೀರಾಮ ಪೂಜಾ, ಕಚದೇವಯಾನಿ, ರತ್ನಗಿರಿ ರಹಸ್ಯ, ಕೋಕಿಲವಾಣಿ, ಪಂಚರತ್ನ, ಲಕ್ಷ್ಮೀ ಸರಸ್ವತಿ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು, ನಮ್ಮನ್ನು ರಂಜಿಸಿದ್ರು. ಅದರಲ್ಲೂ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಅವರ ಜೊತೆಯೂ ಕೂಡ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಂತಹ ನಟಿಮಣಿಯವರು. ತೆಲುಗಿನಲ್ಲೂ ಕೂಡ ಒಂದು ಅಭಿನಯಿಸಿದ್ದಾರೆ. ಬಹುಭಾಷಾ ನಟಿಯವರು. ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಇದೀಗ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಹಸುನೀಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಮೃತದೇಹವನ್ನ ತರಲಾಗುತ್ತೆ. ಸಾರ್ವಜನಿಕರ ದರ್ಶನಕ್ಕೂ ಕೂಡ ಕೆಲ ಗಂಟೆಗಳ ಕಾಲ ವ್ಯವಸ್ಥೆಯನ್ನ ಮಾಡ್ತಾರೆ. ಉಳಿದಂತೆ ಏನು ಪ್ರಕ್ರಿಯೆ, ಹೇಗೆ ಕಾರ್ಯಗಳು ಮುಂದೆ ಯಾವಾಗ ಏನು ಎತ್ತ ಅಂತ್ಯಕ್ರಿಯೆ ಇದೆಲ್ಲದರ ಬಗ್ಗೆ ಅವರ ಕುಟುಂಬಸ್ಥರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಮಾಡಿ ಒಂದು ಪ್ರೆಸ್ ಬ್ರೀಫಿಂಗ್ ಅನ್ನು ಕೂಡ ಕೊಡ್ತಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸರೋಜಾ ದೇವಿ. 87 ವರ್ಷ ವಯಸ್ಸಾಗಿತ್ತು. ಹಲವಾರು ಅದ್ಭುತ ಮೇರು ನಟರ ಜೊತೆಗೆ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಂತಹ ದಿಟ್ಟ ಹೆಣ್ಣು ಮಗಳು ಸರೋಜಾ ದೇವಿ ಅವರು. ಅವರು ಅಭಿನಯಿಸಿದಂತಹ ಸಿನಿಮಾಗಳನ್ನು ನಾವು ಗಮನಿಸ್ತಾ ಇದ್ವಿ. ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ, ತೆಲುಗಿನಲ್ಲೂ ಕೂಡ ನಟಿಸಿದ್ರು. ಹಾಗೆ ನೋಡೋದಾದ್ರೆ NT ರಾಮರಾವ್ ಅವರು, ನಾಗೇಶ್ವರ ರಾವ್ ಅವರು, ಹಾಗೆ ತಮಿಳಿನಲ್ಲಿ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್ ಜೊತೆಗೂ ಕೂಡ ಸುಮಾರು 22 ಸಿನಿಮಾಗಳಲ್ಲಿ ನಟಿಸಿ ಹಿಟ್ ಅಂತ ಅನಿಸ್ಕೊಂಡಿದ್ದಂತಹ ಸಿನಿಮಾಗಳವು. ಹೀಗೆ ಹಿಂದಿಯಲ್ಲೂ ಕೂಡ ದಿಲೀಪ್ ಕುಮಾರ್, ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್ ಜೊತೆಗೆ ನಟಿಸಿದ್ರು. ಚತುರ್ಭಾಷಾ ತಾರೆ ಅಂತ ಹೆಸರುವಾಸಿಯಾಗಿದ್ರು ಇದೇ ಸರೋಜಾ ದೇವಿ ಅವರು. ಏನು ಚತುರ್ಭಾಷಾ ತಾರೆ ಎಂಬಂತಹ ಹೆಗ್ಗಳಿಕೆಗೆ ಪಾತ್ರರಾದ ಮೊದಲ ಕನ್ನಡದ ನಟಿ ಅನ್ನುವಂತಹ ಹಿರಿಮೆ ಗರಿಮೆ ಕೂಡ ಸರೋಜಾ ದೇವಿ ಅವರಿಗಿತ್ತು. 82 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇತ್ತು. ಬಟ್ ಅವರ ಆಯಸ್ಸು ಮುಗಿದಿತ್ತು. ಸಾವನ್ನಪ್ಪಿದ್ದಾರೆ, ಅಸುನೀಗಿದ್ದಾರೆ. ಚಿತ್ರರಂಗಕ್ಕೆ ಒಂದು ರೀತಿ ಹಿರಿಯ ಕೊಂಡಿ ಕಳಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಹಲವಾರು ಜನಕ್ಕೆ ಇನ್ಸ್ಪೈರ್ ಆಗಿದ್ರು. ಇತ್ತೀಚಿನ ಒಂದು ಯಂಗ್ಸ್ಟರ್ಸ್ಗಂತಲೇ ಹೇಳ್ಬೋದು. ಅವರನ್ನು ನೋಡಿ ಕಲಿಯುವಂಥದ್ದು ಹಲವಾರಿತ್ತು. ನಟನೆಯಲ್ಲಿ ಮಾತ್ರ ಅಲ್ಲ, ತುಂಬಿದ ಕೊಡದಂತೆ ಸೆಟ್ನಲ್ಲೂ ಕೂಡ ಒಂದು ಅವ್ರು ಇರ್ತಾ ಇದ್ರು. ಆಗ ಎಷ್ಟೋ ಜನ ನಿರ್ಮಾಪಕರು, ನಿರ್ದೇಶಕರು ಅವ್ರನ್ನ ಹಾಡಿ ಹೋಗ್ಲಿದ್ದು ಕೂಡ ಉಂಟು. ಸರೋಜಾ ದೇವಿ ಅವ್ರು ಹಾಗೆ ಹೀಗೆ ತುಂಬಿದ ಕೊಡ ಆ್ಯಂಡ್ ಚತುರ್ಭಾಷೆ ನಟಿ ಅಂತ ಅನಿಸ್ಕೊಂಡಂಥವ್ರು ಅವರು. ಬಟ್ ಈಗ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಸರೋಜಾ ದೇವಿ ಅವರು ಇನ್ನಿಲ್ಲ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದಂತಹ ದಿಟ್ಟ ಹೆಣ್ಣು ಮಗಳು ಆಕೆ. ಅವ್ರಿಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ಕಲೆಗಳು ಒಂದ್ ರೀತಿ ಕರಗತವಾಗ್ಬಿಟ್ಟಿತ್ತು. ಹಾಗಾಗಿ ಚತುರ್ಭಾಷಾ ನಟಿ ಅಂತ ಅನಿಸ್ಕೊಳ್ಳೋದು ಬಹಳ ಸುಲಭ ಅಲ್ಲ. ನಾವು ಇರುವಂತಹ ಒಂದು ಭಾಷೆಯನ್ನೇ ಸ್ಪಷ್ಟವಾಗಿ ಮಾತಾಡೋಕ್ಕೆ ಎಡುವುದು ತಡುವುದು ಮಾಡ್ತಾ ಇರ್ತೀವಿ. ಬಟ್ ಸರೋಜಾ ದೇವಿ ಅವರು ಗಮನಿಸ್ತಾ ಇದ್ದೀರಿ, ಇತ್ತೀಚೆಗೆ ಹಲವು ಕಾರ್ಯಕ್ರಮಗಳಲ್ಲೂ ಕೂಡ ಈ ಅವಾರ್ಡ್ ಫಂಕ್ಷನ್ಗಳಲ್ಲೂ ಕಾಣಿಸ್ಕೊಳ್ತಾ ಇದ್ರು. ಅವ್ರನ್ನ ಹಾಡಿ ಹೊಗಳದೇ ಇರುವಂತಹ ನಿರ್ದೇಶಕರು, ನಿರ್ಮಾಪಕರೇ ಇಲ್ವೇನೋ ಅವ್ರ ಜೊತೆ ಆ್ಯಕ್ಟ್ ಮಾಡಿ, ಅಂದರೆ ಒಂದು ಕಲಾ ಸೇವೆಯಲ್ಲಿ ತೊಡಗಿದ್ದಂಥವ್ರು ಅಂತ ಹೇಳ್ಬೋದು. ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ಗಳಿಸ್ಕೊಂಡಿದ್ರು. ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೂಡ ಸರೋಜಾ ದೇವಿ ಅವರು ತಮ್ಮದಾಗಿಸ್ಕೊಂಡಿದ್ರು. ಯಾವಾಗ 2008 ಅಂತ ತಗೊಂಡಾಗ. ಇನ್ನು ಪದ್ಮಭೂಷಣ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು. ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಹಿಂದಿಯಲ್ಲೂ ಕೂಡ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಂತಹ ಬಹಳ ಸ್ಫುರದ್ರೂಪಿ ಹೆಣ್ಣು ಮಗಳು ಅಂತಲೇ ಹೇಳ್ಬೋದು. ಅದ್ಭುತ. ಅವರ ಕಂಗಳಿಂದಲೇ ಒಂದು ನಟನೆ ಅನ್ನುವಂಥದ್ದು, ನಟಿಸಿ ಜೈ ಅನ್ನಿಸ್ಕೊಳ್ಳುವಂಥದ್ದು. ಅದರಲ್ಲೂ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಅಷ್ಟೊಂದು ಸುಲಭ ಇರಲಿಲ್ಲ. ದೊಡ್ಡ ದೊಡ್ಡ ಹೀರೋಗಳು, ಡಾಕ್ಟರ್ ರಾಜ್ಕುಮಾರ್ ಮೇರು ನಟ,
ಅಂಥವರಿಂದ ಹಿಡಿದು ಹಲವಾರು ಜನ ನಟರ ಜೊತೆಗೆ ನಟಿಸಿ ಸೈ ಅನ್ನಿಸ್ಕೊಂಡಂತಹ ಹೆಣ್ಣು ಮಗಳು ಸಿನಿ ತಾರೆ ನಮ್ಮೊಂದಿಗೆ ಇನ್ನಿರಲ್ಲ ಅನ್ನುವಂಥದ್ದೇ ಬಹಳ ನೋವಿನ ಸಂಗತಿ. ಒಂದು ರೀತಿ ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಈ ರೀತಿಯ ಹಿರಿಯ ಕೊಂಡಿಗಳು ಒಂದೊಂದೇ ಕಳಚ್ತಾ ಇದೆ, ಒಂದು ರೀತಿ ತಬ್ಬಲಿ ಆಗ್ತಾ ಇದೆ. ಹಿರಿಯ ಮಾರ್ಗದರ್ಶಕರ ಕೊರತೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಸ್ಯಾಂಡಲ್ವುಡ್ನಲ್ಲಿ ಕಾಡ್ತಾ ಇದೆ. ಅದೇ ಲಿಸ್ಟಿಗೆ ಇದೀಗ ಸರೋಜಾ ದೇವಿ ಅವರು ಕೂಡ ಸೇರ್ಕೊಂಡಿದ್ದಾರೆ. 2009ರಲ್ಲಿ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸ್ಕೊಂಡಿದ್ರು ಅವರು. ಇನ್ನು 1988 ಅಂತ ತಗೊಂಡಾಗ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡಿದ್ರು ಇದೇ ಸರೋಜಾ ದೇವಿ ಅವರು. ಅವರು ನಟಿಸಿರುವಂತಹ ಸಿನಿಮಾ ಬರೀ ಕನ್ನಡವನ್ನ ತಗೊಂಡಾಗ ಬೇಕಾದಷ್ಟು ಸಿನಿಮಾಗಳನ್ನ, ಅದರೆಲ್ಲವೂ ಕೂಡ ಸೂಪರ್ ಹಿಟ್ ಸಿನಿಮಾಗಳನ್ನ 100 ಡೇಸ್ ಓಡಿದೆ ಅಂತ ಹೆಗ್ಗಳಿಕೆ ಪಡೆದುಕೊಂಡಿರುವಂತಹ ಸಿನಿಮಾಗಳಲ್ಲಿ ನಟಿಸಿದ್ರು ಸರೋಜಾ ದೇವಿ ಅವರು. ಶನಿ ಪ್ರಭಾವ ಸೇರಿದಂತೆ ಚಿರಂಜೀವಿ, ಚಾಮುಂಡೇಶ್ವರಿ ಮಹಿಮೆ, ಶ್ರೀನಿವಾಸ್ ಕಲ್ಯಾಣ, ಸಹಧರ್ಮಿಣಿ, ಪಾಪ ಪುಣ್ಯ, ಗೃಹಿಣಿ ಅನ್ನುವಂತಹ ಸಿನಿಮಾ, ಪೂರ್ಣಿಮಾ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಮಲ್ಲಮ್ಮನ ಪವಾಡ, ವಿಜಯನಗರದ ವೀರಪುತ್ರ, ದೇವಸುಂದರಿ, ಕಿತ್ತೂರು ಚೆನ್ನಮ್ಮ, ಹೀಗೆ ಹೆಸರಾಂತ ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಂತಹ ಹಿರಿಯ ಕಲಾವಿದೆ ಇನ್ನಿಲ್ಲ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಲಕ್ಷ್ಮೀನಾರಾಯಣ್. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹಿರಿಯ ಕೊಂಡಿ ಕಳಚಿ ಬಿದ್ದಿದೆ. ಸರೋಜಾ ದೇವಿ ಇವರ ಮುಖ ಪರಿಚಯ ಇಲ್ದಲೇ ಇರುವಂಥವರೇ ಇಲ್ಲ, ಹಲವಾರು ಜನಕ್ಕೆ ಸ್ಫೂರ್ತಿಯಾದಂಥವರು. ಬಟ್ ಈಗ ಅವರು ಇನ್ನಿಲ್ಲ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ. ಡೀಟೇಲ್ಸ್ ಏನಿದೆ, ಈಗ ಮುಂದಿನ ಕಾರ್ಯಗಳು ಯಾವಾಗ, ಏನು ಎತ್ತ, ಮೃತದೇಹ ಮನೆಗೆ ತಲುಪ್ತಾ, ಡೀಟೇಲ್ಸ್ ಕೊಡೋದಾದ್ರೆ ಹೇಳಿದ್ರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಇವತ್ತು ಬ್ಯಾಡ್ ಮಾರ್ನಿಂಗ್ ಅಂತ ಅನ್ಬೋದು. ಇದು ಬರೀ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಬಿಗ್ ಲಾಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಭಾರತೀಯ ಚಿತ್ರರಂಗ ಕಂಡಂತಹ ಬಹುದೊಡ್ಡ ಅಭಿನೇತ್ರಿ, ಅದೆಷ್ಟೋ ಮಂದಿ ಹೊಸ ಯುವ ನಟಿಮಣಿಯರಿಗೆ ರೋಲ್ ಮಾಡೆಲ್ ಆಗಿದ್ದಂತಹ ಅಭಿನಯ ಸರಸ್ವತಿ ಇವತ್ತು ನಾವು ಕಳ್ಕೊಂಡಿದೀವಿ. ಅದರಲ್ಲೂ ಕನ್ನಡದ ಹೆಣ್ಣು ಮಗಳಾಗಿ ಪರಭಾಷೆಗಳಲ್ಲಿ ಆಕೆ ಮಾಡಿದಂತ ಮೋಡಿ ಅಷ್ಟಿಷ್ಟಲ್ಲ. ಯಾಕಂತಂದ್ರೆ ಕನ್ನಡದ ಜೊತೆಗೆ ಈಗ ನಾವು ಭಾರತೀಯ ಚಿತ್ರರಂಗದ ಎವರ್ಗ್ರೀನ್ ಸೂಪರ್ ಸ್ಟಾರ್ಗಳಂತ ನಾವು ಯಾರನ್ನೆಲ್ಲ ಕರಿತೀವಿ, ಅಂಬರೀಷ್, ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಅವರು, MGR, NTR, ANR, ಇವರೆಲ್ಲರೊಟ್ಟಿಗೂ ಕೂಡ ಸ್ಕ್ರೀನ್ ಶೇರ್ ಮಾಡಿದಂತಹ ಬಹುದೊಡ್ಡ ಅಭಿನೇತ್ರಿ. ಸೊ ಯಾವುದೇ ಅಹಂ ಇಲ್ಲದೆ ಎಲ್ಲರೊಂದಿಗೂ ತುಂಬಾ ಸರಳ ಸೌಜನ್ಯವಾಗಿ ಬೆರೀತಾ ಇದ್ದಂತಹ ಜೀವ. ಸೊ ಈಕೆಗೆ ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ವಯೋಸಹಜ ಕಾಯಿಲೆಯಿಂದ. ಮಗಳು ಸೂಸೈಡ್ ಮಾಡ್ಕೊಂಡು ತೀರ್ಕೊಂಡ ನಂತರದ ದಿನಗಳಲ್ಲಿ ಮೊಮ್ಮಗಳು ಇಂದು ಮತ್ತು ಆಕೆಯ ಪತಿ ಜೊತೆ ಈಕೆ ವಾಸವಾಗಿದ್ರು. ಆದ್ರೆ ಅನಾರೋಗ್ಯದಿಂದ ರೀಸೆಂಟ್ ಆಗಿ ಯಶವಂತಪುರದಲ್ಲಿರ್ತಕ್ಕಂತಹ ಮಣಿಪಾಲ್ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು. ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತು ಮುಂಜಾನೆ ತೀರ್ಕೊಂಡಿರೋದು ದೃಢವಾಗಿದೆ. ಅಲ್ಲಿಂದ ಅವರ ಮೃತದೇಹವನ್ನು ಈಗ ಆಲ್ರೆಡಿ ಪಾರ್ಥಿವ ಶರೀರವನ್ನ ಮಲ್ಲೇಶ್ವರ್ನಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೆ ಕೂಡ ಕರೆಸಲಾಗಿದೆ. ಸೊ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಇಡಲಾಗುತ್ತೆ. ನಂತರ ಚಿತ್ರರಂಗದ ಹಿರಿಯರೊಟ್ಟಿಗೆ ಮಾತುಕತೆ ನಡೆಸಿ, ಫಿಲ್ಮ್ ಚೇಂಬರ್ನೊಟ್ಟಿಗೆ ಮಾತುಕತೆ ನಡೆಸಿ, ಅಲ್ಲಿಂದ ಸಂಸಾ ಬಯಲು ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿಂದ ಅಲ್ಲಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಕುಟುಂಬಸ್ಥರು ಮಾಡ್ಕೊಂತಾ ಇದ್ದಾರೆ. 1980s ಅಲ್ಲೇ ಅವರ ಪತಿ ಕೃಷ್ಣ ಅವರನ್ನ ಅವರು ಕಳ್ಕೊಂಡಿದ್ರು. ಕೃಷ್ಣ ಅವರ ಒಂದು ಸಮಾಧಿ ಈಗಾಗ್ಲೇ ಕೊಡಗೇಹಳ್ಳಿಯಲ್ಲಿರ್ತಕ್ಕಂಥ ಅವರ ಫಾರ್ಮ್ ಹೌಸ್ ನಲ್ಲಿ ಇದೆ. ಸೊ ಅವರ ಸಮಾಧಿ ಪಕ್ಕದಲ್ಲೇ, ಪತಿಯ ಸಮಾಧಿ ಪಕ್ಕದಲ್ಲೇ ಸರೋಜಾ ದೇವಿ ಅವರನ್ನ ಕೂಡ ಅಂತ್ಯಕ್ರಿಯೆ ಮಾಡಲು ಕುಟುಂಬಸ್ಥರು ನಿರ್ಧರಿಸಿರ್ತಕ್ಕಂಥದ್ದು ಈಗ ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ವಿದ್ಯಾ. ಇನ್ನು ಅವರ ಟ್ರ್ಯಾಕ್ ರೆಕಾರ್ಡ್ಗಳನ್ನ ನೋಡೋದಾದ್ರೆ, ನೀವೇ ಹೇಳ್ತಾ ಇದ್ರಿ, ಸಾಲು ಪ್ರಶಸ್ತಿಗಳನ್ನ ಪಡ್ಕೊಂಡಂತಹ ಬಹುದೊಡ್ಡ ಅಭಿನೇತ್ರಿ ಅವರು. ಪದ್ಮಶ್ರೀ ಮತ್ತೆ ಪದ್ಮಭೂಷಣ, 2 ಬಾರಿ ಪದ್ಮ ಪ್ರಶಸ್ತಿಗೆ ಭಾಜನರಾದಂತಹ ಮೊದಲ ಅಭಿನೇತ್ರಿ ಅನ್ಬೋದು. ಜೊತೆಗೆ ಕನ್ನಡದ ಮೊದಲ ಲೇಡಿ ಸೂಪರ್ ಸ್ಟಾರ್ ಕೂಡ ಸರೋಜಾ ದೇವಿ ಅವರು. ಅವರ ಅಭಿನಯಕ್ಕೆ ಮಾರು ಹೋದಂತಹ ಲೆಜೆಂಡರಿ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಕಲಾಭಿಮಾನಿಗಳೆಲ್ಲಾನು ಆಕೆಯನ್ನ ಅಭಿನಯ ಸರಸ್ವತಿ ಅಂತ ಕರೆದಿದ್ರು. ಇವತ್ತಿಗೂ ಅಭಿನಯ ಸರಸ್ವತಿ ಅಂದ್ರೆ ಅಷ್ಟೇ ರೆಸ್ಪೆಕ್ಟ್. ಅವರು ಶೂಟಿಂಗ್ ಸೆಟ್ಗೆ ಬರ್ತಾ ಇದ್ರೆ ಅಥವಾ ಫಿಲ್ಮ್ ಪ್ರೆಸ್ ಮೀಟ್ಗೆ ಬರ್ತಾ ಇದ್ರೆ, ಇನ್ಕ್ಲೂಡಿಂಗ್ ಡೈರೆಕ್ಟ್ರು, ಸೂಪರ್ ಸ್ಟಾರ್ಗಳು, ಹೀರೋಗಳು ಕೂಡ, ಅವರೊಟ್ಟಿಗೆ ಕೆಲಸ ಮಾಡಿದಂತ ಹೀರೋಗಳು ಕೂಡ ಎದ್ದು ನಿಲ್ಸಿದ್ರಂತೆ. ಅಷ್ಟರ ಮಟ್ಟಿಗೆ ಒಂದು ರೆಸ್ಪೆಕ್ಟ್ ಅನ್ನ ಅವರು ಕಾಪಾಡ್ಕೊಂಡ್ ಬಂದಿದ್ರು. ಅಂತಹ ಅಭಿನೇತ್ರಿ ಇವತ್ತಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ನೋವಿನ ಸಂಗತಿ. ಇನ್ನು ಅಪ್ಪು ಅವರ 2019ರಲ್ಲಿ ರಿಲೀಸ್ ಆದಂತಹ ನಟ ಸಾರ್ವಭೌಮ ಸಿನಿಮಾನೇ ಸರೋಜಾ ದೇವಿ ಅವರ ಕೊನೆಯ ಸಿನಿಮಾ ಆಗಿತ್ತು. ನಟ ಸಾರ್ವಭೌಮ ಸಿನಿಮಾದಲ್ಲಿ ನಾನು
ನಾನ್ ಮಾಡ್ಲೇಬೇಕು ಅಂತ ಅವರೇ ಒತ್ತಾಯ ಮಾಡಿ ಒಂದ್ ಒಳ್ಳೆ ಬ್ಯೂಟಿಫುಲ್ ರೋಲ್ ಮಾಡಿದ್ರು. ಪವನ್ ಒಡೆಯರ್ ಅದಕ್ಕೆ ಆಕ್ಷನ್ ಕಟ್ ಕೂಡ ಹೇಳಿದ್ರು. ಆ ಸಿನಿಮಾದ ನಂತರ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕಾರಣ ಬೇರೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಬಹುಶಃ ಅದೇ ಅವರ ಕಟ್ಟಕಡೆಯ ಸಿನಿಮಾ ಕೂಡ ಹೌದು ಅಂತ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ ಲಕ್ಷ್ಮೀನಾರಾಯಣ್. ಚತುರ್ಭಾಷಾ ನಟಿ ಅಂತ ಕರೆಸ್ಕೊಳ್ತಾ ಇದ್ದ ಸರೋಜಾ ದೇವಿ ಅವರು 82 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರು ಇನ್ನೂ ನಮ್ಮೊಟ್ಟಿಗಿರಲ್ಲ ದೈಹಿಕವಾಗಿ ಅನ್ನುವಂಥದ್ದು ಬಹಳ ನೋವಿನ ಸಂಗತಿ. ಇಷ್ಟೊತ್ತು ಲಕ್ಷ್ಮೀನಾರಾಯಣ್ ಅವರು ಹೇಳ್ತಾ ಇದ್ರು ಫಿಲ್ಮ್ ಬ್ಯೂರೋಯಿಂದ, ಅಂದರೆ ಅವರ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಆ್ಯಂಡ್ ಸರೋಜಾ ದೇವಿ ಅವರು ಸೆಟ್ಟಿಗೆ ಬರ್ತಿದ್ದಾರೆ ಅಂದಾಗ ಆ ಒಂದು ವೈಬ್ರೇಷನ್ ಹೇಗಿರ್ತಾ ಇತ್ತು, ಡೈರೆಕ್ಟರ್ ಹಾದಿಯಾಗಿ ಹೀರೋಗಳು ಕೂಡ ಅವರಿಗೆ ಕೊಡ್ತಾ ಇದ್ದಂತಹ ಗೌರವ. ಆಮೇಲೆ ಇನ್ನೊಂದು ನೋಡಿ, ನಾನು ಚತುರ್ಭಾಷಾ ನಟಿ ಅಂತ ಹೇಳಿದೆ. ಕನ್ನಡ, ತಮಿಳು, ತೆಲುಗು, ಹಿಂದಿ 4 ಭಾಷೆಯಲ್ಲೂ ನಟಿಸಿ ಸೈ ಅನ್ನಿಸ್ಕೊಂಡಿದ್ರು. ಅದರಲ್ಲೂ ಕೂಡ ಸೂಪರ್ ಸ್ಟಾರ್ ಹೀರೋಗಳ ಜೊತೆಗೆ. ಆ್ಯಂಡ್ ಇತ್ತೀಚೆಗೆ ನೀವು ಗಮನಿಸ್ಬೋದು, ನಮ್ಮ ಭಾಷೆಯ ಹೆಣ್ಣು ಮಕ್ಕಳು ಅಥವಾ ಸೆಲೆಬ್ರಿಟಿಗಳು ಅಂತ ಏನು ಕರಿತೀವಿ, ನಟಿಯರು, ಇವರೆಲ್ಲರೂ ಪರಭಾಷೆಗೆ ಕಾಲಿಟ್ರು ಅಂದರೆ ಮುಗೀತು. ಕರ್ನಾಟಕಕ್ಕೆ ಅಥವಾ ಕನ್ನಡಕ್ಕೆ ಬಾಯ್ ಬಾಯ್ ಅಂತ ಹೇಳ್ತಿದ್ರು. ಟಾಟಾ ಬಾಯ್ ಬಾಯ್, ಮುಗೀತು. ಕನ್ನಡಕ್ಕೂ ಅವ್ರಿಗೂ ಮತ್ತು ಕನ್ನಡ ನಾಡಿಗೂ ಅವರಿಗೂ ಇರುವಂತಹ ಸಂಬಂಧ ಅನ್ನೋ ರೀತಿಯಲ್ಲಿ ಎಷ್ಟೋ ಜನ ಇಲ್ಲಿ ತನಕವೂ ಕೂಡ ವರ್ತಿಸಿದ್ದಾರೆ. ಬಟ್ ಇವರು ಹಾಗಲ್ಲ. ಕನ್ನಡ ಆರಂಭ ಮಾಡಿ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಬಾಲಿವುಡ್ ಅಂದರೆ ಹಿಂದಿಯೂ ಸೇರಿದಂತೆ ವಾಪಸ್ ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಂತಹ ನಟಿ